ಅಂತರ್ಜಲ ಹೆಚ್ಚಿಸುವ ಉದ್ದೇಶದಿಂದ ಚೆಕ್ ಡ್ಯಾಂಗಳನ್ನು ನಿರ್ಮಿಸಲಾಗುತ್ತಿದ್ದು ಎಂದು ಪಶು ಸಂಗೋಪನೆ ಮತ್ತು ರೇಷ್ಮೆ ಸಚಿವ ಕೆ ವೆಂಕಟೇಶ್ ತಿಳಿಸಿದರು. ಪಿರಿಯಾಪಟ್ಟಣ ತಾಲೂಕಿನ ತಿರುಮಲಾಪುರ ಗ್ರಾಮದಲ್ಲಿ ಸಣ್ಣ ನೀರಾವರಿ ಇಲಾಖೆ ವತಿಯಿಂದ ಸುಮಾರು 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹರಿಯುವ ನೀರಿನ ಕೊಳ್ಳಿಗೆ ಅಡ್ಡಲಾಗಿ ನಿರ್ಮಿಸಿರುವ ಚೆಕ್ ಡ್ಯಾಂಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ಈ ಚೆಕ್ ಡ್ಯಾಂನಿಂದ ರೈತರ ಕೊಳವೆ ಬಾವಿಗಳಲ್ಲಿ ಅಂತರ್ಜಲ ಹೆಚ್ಚಾಗುವುದಲ್ಲದೆ ಮುಂದಿನ ದಿನಗಳಲ್ಲಿ ಜನ ಜಾನುವಾರುಗಳಿಗೆ ಅನುಕೂಲವಾಗಲಿದೆ ಎಂದರು. ಬೈಲುಕುಪ್ಪೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಘು ಹಾಗೂ ತಿರುಮಲಾಪುರ ಗ್ರಾಮದ ರೈತ ಮುಖಂಡ ರಾಮೇಗೌಡ ಅವರು ಮಾತನಾಡಿ, ಗ್ರಾಮದ ವಿದ್ಯಾರ್ಥಿಗಳು ಶಾಲಾ ಕಾಲೇಜಿಗೆ ಹೋಗಲು ಬೆಳಗ್ಗೆ ಮತ್ತು ಸಂಜೆ ಸಮಯದಲ್ಲಿ ಸಂಚಾರಕ್ಕೆ ಬಹಳ ತೊಂದರೆ ಆಗುತ್ತಿದ್ದು, ಬಸ್ ವ್ಯವಸ್ಥೆ ಕಲ್ಪಿಸಿಕೊಡಬೇಕು. ಜೊತೆಗೆ ಗ್ರಾಮದಲ್ಲಿ ಕುಡಿಯುವ ನೀರಿನ ಪೈಪ್ ಲೈನ್ ಕಾಮಗಾರಿ ಸರಿಯಾಗಿ ಮಾಡಿಲ್ಲ, ಅದನ್ನು ಸರಿಪಡಿಸಲು ಸಚಿವರಲ್ಲಿ ಮನವಿ ಮಾಡಿದರು. ಇನ್ನು ಸಚಿವರು ಗ್ರಾಮದಲ್ಲಿ ಸಾರ್ವಜನಿಕರ ಕುಂದುಕೊರತೆಗಳನ್ನು ಆಲಿಸಿ ಮಾತನಾಡಿ, ತಿರುಮಲಾಪುರ ಗ್ರಾಮದ ಮಾರ್ಗವಾಗಿ ಪ್ರತಿನಿತ್ಯ ಪಿರಿಯಾಪಟ್ಟಣ ಕುಶಾಲನಗರಕ್ಕೆ ಬಸ್ ವ್ಯವಸ್ಥೆ ಕಲ್ಪಿಸಿಕೊಡುವಂತೆ ಕೆಎಸ್ಆರ್ಟಿಸಿ ಪಿರಿಯಾಪಟ್ಟಣ ಘಟಕದ ವ್ಯವಸ್ಥಾಪಕ ದರ್ಶನ್ಗೆ ಸೂಚಿಸಿದರು. ಗ್ರಾಮದಲ್ಲಿ ಕುಡಿಯುವ ನೀರಿನ ಪೈಪ್ಲೈನ್ ಅನ್ನು ಸರಿಪಡಿಸುವಂತೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಸಹಾಯಕ ಅಭಿಯಂತರ ಹಿತೇಂದ್ರ ಅವರಿಗೆ ಸೂಚಿಸಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಘು, ಸಣ್ಣ ನೀರಾವರಿ ಇಲಾಖೆ ಸಹಾಯಕ ಅಭಿಯಂತರ ಈಶ್ವರ್, ಸಹಾಯಕ ಅಭಿಯಂತರ ಸೋಮಣ್ಣ, ಗುತ್ತಿಗೆದಾರ ಚಂದ್ರಪ್ಪ, ಪಿಡಿಒ ಬೋರೇಗೌಡ, ಜನಪ್ರತಿನಿಧಿಗಳು, ಅಧಿಕಾರಿಗಳು, ಸಾರ್ವಜನಿಕರು ಹಾಜರಿದ್ದರು. ಮಧ್ಯಾಹ್ನ ಒಂದು ಸಂಜೆ ಒಂದು 4-4:15 ಮಕ್ಕಳು ಬರ್ತೀವಿ ಮಾತ್ರ ಅಷ್ಟೇ ಗೊತ್ತಾಗ್ತದೆ. ನಾನು ಹೇಳ್ತಾ ಇರೋದು ಎಲ್ಲಿ ನಿಮಗೆ ಪೈಪ್ ಲೈನ್ ಅಗತ್ಯ ಸಣ್ಣ ಪುಟ್ಟ 15 ಕಾಸು ಕಾಂಟ್ರಾಕ್ಟ್ರಿ ಕರೆಸಿ ರೆಕ್ಟಿಫೈ ಮಾಡಿಸ್ತೀವಿ. ಎಷ್ಟು ಬ್ಯಾಲೆನ್ಸ್ ಇದೆ ಒಂದು ಪೆಂಡಿಂಗ್ ಬಿಲ್ ಪೆಂಡಿಂಗ್ ಒಂದು ಅರೌಂಡ್ 1 ಲಕ್ಷ ಬ್ಯಾಲೆನ್ಸ್.